ಯಪ್ಪ, ಎಷ್ಟೊಂದು ಗೋಲ್ಡ್ ಇದೆ ಈ ಮೇಡಮ್ ಹತ್ರ. ದೇವ್ರೆ, ನಾವು ಕೂಡ ಈ ತರ ಗೋಲ್ಡ್ ತಗೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅಪ್ಲೋಡ್ ಮಾಡ್ಬೇಕು. ಇವಮ್ಮ ಎಷ್ಟೊಂದು ಖುಷಿಯಿಂದ ಎಷ್ಟು ಗೋಲ್ಡ್ ಇದೆ ನನ್ನ ಹತ್ರ ಅಂತ ತೋರಿಸ್ಕೊತಿದ್ದಾರೆ ನೋಡಿ. ಇವರು ನಾರ್ಮಲ್ ಆಗಿ ಗೋಲ್ಡ್ ನ ಕಬೋಟ್ ಒಳಗಡೆ, ಅಂದ್ರೆ ಈ ತರ ಕಬೋಟ್ ಇರುತ್ತಲ್ವಾ, ಈ ತರ ಒಳಗೆ ಇದ್ದಂಗೆ ಇರೋದಕ್ಕೆ ಬಿಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಇವರು ತಮ್ಮ ತೋರ್ಪಡಿಕೆಗೋಸ್ಕರ ನನ್ನ ಹತ್ರ ಎಷ್ಟು ಚಿನ್ನ ಇದೆ ಅಂತ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಎಷ್ಟು ಡೇಂಜರ್ ಅಂತಂದ್ರೆ, ಈ ವಿಡಿಯೋವನ್ನ ನೋಡಿದಂತಹ ಕಳ್ಳ ಅವರ ಮನೆಗೆ ನುಗ್ಗಿ ಆಕೆ ಏನು ತೋರಿಸಿದ್ಲಲ್ಲ ಅಷ್ಟೂ ಚಿನ್ನಾಭರಣಗಳನ್ನ ಕೂಡ ಎಸ್ಕೇಪ್ ಮಾಡಿಕೊಂಡು ಹೋಗಿದ್ದಾನೆ. ಒಂದ್ಸಲ ಚಿನ್ನವನ್ನ ತೋರಿಸ್ಕೊಂಡು ಶೋಕಿ ಮಾಡ್ಕೊಂಡು ವಿಡಿಯೋವನ್ನ ಮಾಡಿದ್ದ ಆ ಮಹಿಳೆ ಇವಾಗ ಯಾವ ವಿಡಿಯೋ ಹಾಕಿದ್ದಾರೆ ನೀವೇ ನೋಡಿ. ಸೊ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ನಾವು ನಮ್ಮ ಅಂದ್ರೆ ವೈಯಕ್ತಿಕ ಜೀವನ ಅಂದ್ರೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕು. ಸೋಷಿಯಲ್ ಮೀಡಿಯಾಗೆ ಪೂರ್ತಿ ಹೇಳಕ್ ಹೋದ್ರೆ ಈ ತರ ಆಗುತ್ತೆ. ಚಿನ್ನಾಭರಣ ಮಾತ್ರ ಅಲ್ಲ, ನಮ್ಮ ಲೊಕೇಶನ್ ಗಳನ್ನ ಕೂಡ ಶೇರ್ ಮಾಡ್ಕೊಳ್ಳೋದು ಡೇಂಜರ್. ಸೊ ಇನ್ಮೇಲಾದ್ರೂ ಕೂಡ ಜನ ತೋರ್ಪಡಿಕೆಯ ಜೀವನ ಬಿಟ್ಟು ಕೆಲವೊಂದು ವಿಚಾರಗಳನ್ನ ಪರ್ಸನಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋದು ಬೆಟರ್ ಅನ್ಸುತ್ತೆ. ಈಕೆ ಮಾಡಿದ ಒಂದು ತಪ್ಪಿನಿಂದ ಕಷ್ಟಪಟ್ಟು ಅಷ್ಟು ವರ್ಷ ಸಂಪಾದನೆ ಮಾಡಿದಂತಹ ಹಣವನ್ನ ಕೂಡಿಟ್ಟು ತಗೊಂಡಿರ್ತಕ್ಕಂತಹ ಚಿನ್ನ ಈಗ ಕಳ್ಳನ ಪಾಲಾಗಿದೆ. ಸೊ ಕೇಸ್ ಏನೋ ದಾಖಲಾಗಿದೆ, ಬಟ್ ಪೂರ್ತಿ ಪ್ರಮಾಣದ ತಪ್ಪು ಈ ಮಹಿಳೆಯದ್ದೇ ಇಲ್ಲಿ ಆಗಿದೆ.